ಅಡವಿಯಲ್ಲಿ ಕೂಗುವವನ ಶಬ್ದ. ಅಡವಿಯಲ್ಲಿ ನೀನು ಕೂಗು. ಅಡವಿಯಲ್ಲಿ ನೀವು ಕೂಗುವಾಗ ದೇವರ ಶಬ್ದ ನಿಮ್ಮ ಜೀವಿತದಲ್ಲಿ ಇಳಿದು ಬರುವಂಥದ್ದಾಗಿದೆ. ಅಡವಿಯಲ್ಲಿ ಮೋಶೆ ಕೂಗಿದ, ಅಡವಿಯಲ್ಲಿ ಏಜ್ಕೇಲ ಕೂಗಿದ, ಅಡವಿಯಲ್ಲಿ ಯೋಹಾನನು ಕೂಗಿದ, ಅಡವಿಯಲ್ಲಿ ಎಲಿಯನು ಕೂಗಿದ. ಅವರ ಸ್ವರವನ್ನು ಕೇಳಿದ ದೇವರು ಅವರ ಜೀವಿತದಲ್ಲಿ ಅದ್ಭುತವನ್ನು ಮಾಡಿದ. ನಿಮ್ಮ ಜೀವಿತದಲ್ಲಿಯೂ ಅಡವಿಯ ಪರಿಸ್ಥಿತಿಗಳು ಬರಬಹುದು. ನೀನು ನಿನ್ನ ಅಡವಿಯ ಪರಿಸ್ಥಿತಿಯಲ್ಲಿ ನೀವು ಕೂಗುವಾಗ ನಿಮ್ಮ ಜೀವಿತದ ಎಲ್ಲ ಪರಿಸ್ಥಿತಿಗಳು ಬದಲಾಗುವುದು. ಮೋಶೆ ಅಡವಿಯಲ್ಲಿ ಕೂಗುವಾಗ ಮನ್ನ ಸುರಿಸಲ್ಪಟ್ಟಿತು. ಎಲಿಯ ಅಡವಿಯಲ್ಲಿ ಕೂಗುವಾಗ ದೇವರ ಬೆಂಕಿ ಸುರಿಸಲ್ಪಟ್ಟಿತು. ಯೋಹಾನನು ಅಡವಿಯಲ್ಲಿ ಕೂಗುವಾಗ ಪರಲೋಕ ರಾಜ್ಯವು ಸಮೀಪಿಸಿತು. ಯೇಸು ಸ್ವಾಮಿ ಅಡವಿಯಲ್ಲಿ ಪ್ರಾರ್ಥನೆ ಮಾಡುವಾಗ 5 ರೊಟ್ಟಿ 2 ಮೀನುಗಳು ಸಾವಿರಾರು ಜನರಿಗೆ ಅದು ಹೆಚ್ಚಿತು. ಅದೇ ರೀತಿಯಾಗಿ ನಿಮ್ಮ ಜೀವಿತದ ಅಡವಿಯ ಮೇಲೆ ನೀವು ಕೂಗುವಾಗ, ನೀವು ಮಾತನಾಡುವಾಗ ನಿಮ್ಮ ಸನ್ನಿವೇಶಗಳು ಬದಲಾಗುತ್ತದೆ, ನಿಮ್ಮ ಪರಿಸ್ಥಿತಿಗಳು ಬದಲಾಗುತ್ತದೆ. ಕರ್ತನ ಶಕ್ತಿ ನಿಮ್ಮ ಅಡವಿಯ ಮೇಲೆ ಬರುತ್ತದೆ. ಅಡವಿಯ ಪರಿಸ್ಥಿತಿಗಳ ಮೇಲೆ ದೇವರ ಶಕ್ತಿ ಬಂದು ಆ ಅಡವಿಯ ಪರಿಸ್ಥಿತಿಗಳನ್ನು ಬದಲಾಯಿಸಿ ಅಡವಿಯಲ್ಲಿ ನದಿಗಳು ಹರಿಯುವಂತೆ ನಮ್ಮ ದೇವರು ಅದ್ಭುತವನ್ನು ಮಾಡುವವನಾಗಿದ್ದಾನೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಆಮೆನ್.